ಹಲೋ ವೀಕ್ಷಕರೇ, ನಮಸ್ಕಾರ. ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ತೀರ್ಥಹಳ್ಳಿ ಸಮೀಪ ಇರುವ ಟಾಪ್ 10 ಬೆಸ್ಟ್ ಪ್ಲೇಸ್ಗಳು ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ಇದು ತುಂಬ ಸೆಲೆಕ್ಟೆಡ್ ಪ್ಲೇಸ್ಗಳು. ನೀವು ತೀರ್ಥಹಳ್ಳಿನಲ್ಲಿ ಹಾಲ್ಟ್ ಮಾಡಿದರೆ ಎಲ್ಲಿಂದ ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಉತ್ತಮವಾದ 10 ಪ್ಲೇಸ್ಗಳನ್ನ ಆಯ್ಕೆ ಮಾಡಿ ನಾನಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಲೆನಾಡಿಗೆ ವಿಸಿಟ್ ಮಾಡೋರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗಿದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ನಂಬರ್ 1 ಪ್ಲೇಸಲ್ಲಿ ಯಾವುದಿದೆ ಅಂತ ನೋಡೋದಾದರೆ ಆಗುಂಬೆ. ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದೇ ಇರೋರೇ ಇಲ್ಲ. ಇಲ್ಲಿ ಬೆಟ್ಟಗುಡ್ಡಗಳ ಸಾಲಲ್ಲಿ ಮೋಡ ಚಲಿಸೋದೆ ನೋಡಲಿಕ್ಕೆ ಸುಂದರ. ಹಾಗೆ ಸೂರ್ಯಾಸ್ತಮಕ್ಕೆ ಬಹಳ ಹೆಸರುವಾಸಿ ಆಗುಂಬೆ. ತೀರ್ಥಹಳ್ಳಿಯಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿದೆ. ನಂಬರ್ 2, ಕುಂದಾದ್ರಿ ಹಿಲ್ಸ್. ಕುಂದಾದ್ರಿ ಬೆಟ್ಟ ಸುಮಾರು 826 ಮೀಟರ್ ಎತ್ತರ ಇದೆ. ತೀರ್ಥಹಳ್ಳಿಯ ಸುತ್ತಮುತ್ತ ಇರುವ ಅತಿ ಎತ್ತರದ ಬೆಟ್ಟ ಇದಾಗಿದೆ. ಮೋಡಗಳು ಬೆಟ್ಟಕ್ಕೆ ತಾಗಿದ ಹಾಗೆ ಚಲಿಸ್ತಾ ಇರುತ್ತೆ. ಇಲ್ಲೂ ಸಹ ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಸುಮಾರು 7 ಕಿಲೋಮೀಟರ್ ಆಗೋಷ್ಟು ದೂರದ ಬೆಟ್ಟವನ್ನು ಹತ್ಕೊಂಡು ಬೇಕಾದ್ರೆ ಹೋಗ್ಬೋದು. ವೆಹಿಕಲ್ ಸಹ ಅಲ್ಲಿವರೆಗೆ ಹೋಗುತ್ತೆ. ಇಲ್ಲಿ ಪಾರ್ಶ್ವನಾಥ ಮತ್ತು ಪದ್ಮಾವತಿ ದೇವಿ ನೆಲೆಸಿದ್ದಾರೆ. ನಂಬರ್ 3, ಕವಲೇದುರ್ಗ. ವೀಕ್ಷಕರೇ, ಕವಲೇದುರ್ಗ ಕೋಟೆ ತೀರ್ಥಹಳ್ಳಿಯಿಂದ ಕೇವಲ 19 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾಳ ದೊಡ್ಡ ಕೋಟೆಯಾಗಿದ್ದು ಸುಮಾರು 5 ಸುತ್ತಿನ ಕೋಟೆ ಇದಾಗಿದೆ. ಇದು ರಾಣಿ ಚೆನ್ನಮ್ಮ, ಶಿವಪ್ಪ ನಾಯ್ಕ ಆಳಿದಂಥ ದೊಡ್ಡ ಕೋಟೆ. ಇದು ಸುಲ್ತಾನರ ಕಾಲದಲ್ಲಿ ಅವನತಿ ಹೊಂದಿದ ಕೋಟೆ ಆಗಿದ್ದು ಇಂದಿಗೂ ಸಹ ಪ್ರವಾಸಿಗರನ್ನು ಕೈ ಬೀಸಿ ಕರಿತಾ ಇದೆ. ಇದು ಸಹ ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಒಳ್ಳೆ ಪ್ಲೇಸ್ ಆಗಿದೆ. ಸುಮಾರು ಒಂದು 3 ಕಿಲೋಮೀಟರ್ ದೂರ ನಡಿಬೇಕಾಗತ್ತೆ ಇಲ್ಲಿ. ನೆಕ್ಸ್ಟು ನಾವು ನೋಡೋದಾದರೆ ಸಕ್ಕರೆಬೈಲು ಆನೆ ಬಿಡಾರ ಅಂತ ತುಂಬ ಫೇಮಸ್ಸು. ತೀರ್ಥಹಳ್ಳಿಯ ಸಮೀಪ ಬರುತ್ತೆ. ಈ ಪ್ಲೇಸ್ ಸಹ ತೀರ್ಥಹಳ್ಳಿಯಿಂದ ಕೇವಲ 29 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವಾರದ ಎಲ್ಲ ದಿನಗಳು ಸಹ ಆನೆಯನ್ನು ನೋಡಲಿಕ್ಕೆ ಓಪನ್ ಇರುತ್ತೆ. ಅದರಲ್ಲೂ ಶನಿವಾರ ಭಾನುವಾರ ಇಲ್ಲಿ ಅತಿ ಹೆಚ್ಚು ಜನರಿಂದ ತುಂಬಿ ಇರುತ್ತೆ. ಹಾಗೆ ಇಲ್ಲಿ ಆನೆ ಮೇಲೆ ಸವಾರಿ, ಆನೆ ಸ್ನಾನ ಇವೆಲ್ಲ ಶನಿವಾರ ಭಾನುವಾರದಂದು ಇರುತ್ತೆ. ಸುಮಾರು ಇಲ್ಲಿ ಒಂದು 10-20 ಆನೆಗಳು, ಆನೆ ಮರಿಗಳು ಸಹ ನೋಡಲಿಕ್ಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಮೃಗಾವದೆ. ಇದೊಂದು ಪ್ರಕೃತಿಯ ಸುಂದರವಾದ ಮಡಿಲಲ್ಲಿರುವಂಥ ಪ್ಲೇಸು. ತುಂಬ ಸುಂದರವಾದ ದೇವಸ್ಥಾನ ಇದು. ತೀರ್ಥಹಳ್ಳಿಯಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ ಇದು. ಇಲ್ಲಿ ಈಶ್ವರನು ನೆಲೆಸಿದ್ದಂಥ ದೇವಸ್ಥಾನ ಇದು. ಇದು ಸುಮಾರು ತ್ರೇತಾಯುಗ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ಪ್ರತಿದಿನ 2:30ರವರೆಗೆ ಭೋಜನದ ವ್ಯವಸ್ಥೆ ಸಹ ಇರುತ್ತೆ ಈ ದೇವಸ್ಥಾನದಲ್ಲಿ. ಇನ್ನು ಮೃಗಾವದೆಗೆ ಸಮೀಪನೇ ಇರುವ ಇನ್ನೊಂದು ಪ್ಲೇಸ್ ನೋಡೋದಾದರೆ ಕುಪ್ಪಳ್ಳಿ. ಇದು ಕುವೆಂಪುರವರು ಹುಟ್ಟಿ ಬೆಳೆದಂತಹ ಮನೆ ಇದು. ಕುಪ್ಪಳ್ಳಿಯಲ್ಲಿ ಕುವೆಂಪು ಹುಟ್ಟಿ ಬೆಳೆದ ಮನೆಯ ಜೊತೆ ಅವರ ಸಮಾಧಿ ಸಹ ಇಲ್ಲೇ ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಸುಮಾರು ತೀರ್ಥಹಳ್ಳಿಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ಈ ಕುಪ್ಪಳ್ಳಿ ಬರುತ್ತೆ. ಇನ್ನು ಮುಂದೆ ನೋಡೋದಾದರೆ ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನ. ತೀರ್ಥಹಳ್ಳಿ ಮತ್ತು ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನ ನೋಡದೆ ಒಂದು ಏನೋ ಸೊಬಗು. ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನ ಪರಶುರಾಮರ ಕ್ಷೇತ್ರ ಆಗಿದೆ. ಇಲ್ಲಿ ಹರಿಯುವ ತುಂಗಾ ನದಿಯಲ್ಲಿ ಪರಶುರಾಮರು ತಾಯಿಯನ್ನು ಕಡಿದ ಕೊಡಲಿಯನ್ನು ತೊಳೆದು ರಕ್ತದ ಕಲೆಯನ್ನು ತೊಳೆದುಕೊಂಡರು ಅಂತ ನಂಬಲಾಗಿದೆ. ಇನ್ನು ಮುಂದಿನ ಸ್ಥಳ ಭೀಮನಕಟ್ಟೆ. ಇದು ತೀರ್ಥಹಳ್ಳಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ರಾಮಾಯಣ ಮಹಾಭಾರತ ಕಾಲದಿಂದಲೂ ತುಂಬ ಹೆಸರು ಮಾಡಿದಂಥ ಪ್ಲೇಸ್ ಇದು. ಇಲ್ಲಿ ತುಂಗಾ ಮತ್ತು ಮಾಲತಿ ನದಿಗಳು ಎರಡು ಸಂಗಮವಾಗುವಂಥ ಪ್ಲೇಸ್ ಇದು. ವೀಕ್ಷಕರ, ಇನ್ನೆರಡು ಪ್ಲೇಸ್ಗಳು ಸ್ವಲ್ಪ ತೀರ್ಥಹಳ್ಳಿಯಿಂದ ದೂರ ಆದರೂ ತೀರ್ಥಹಳ್ಳಿಲಿ ಸ್ಟೇ ಮಾಡಿದವರು ಆರಾಮಲ್ಲಿ ಹೋಗಿ ಬರುವಂಥ ಜಾಗ. ಅದು ಯಾವುದಪ್ಪ ಅಂದರೆ, ಒಂದು ಹರಿಹರಪುರದಲ್ಲಿ ಶ್ರೀ ಶಾರದೆ ಮತ್ತು ಲಕ್ಷ್ಮೀ ನರಸಿಂಹ ನೆಲೆಸಿರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹೊಸದಾಗಿ ನವೀಕರಣ ಆದ ದೇವಸ್ಥಾನ. ಎಲ್ಲರೂ ನೋಡಬಹುದಾದ ತುಂಬ ಸುಂದರವಾದ ದೇವಸ್ಥಾನ ಅಂತ ಹೇಳ್ಬೋದು. ಇದು ತೀರ್ಥಹಳ್ಳಿಯಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿದೆ.
ಇನ್ನು ಕೊನೆಯದಾಗಿ ಶೃಂಗೇರಿಯ ಶ್ರೀ ಶಾರದಾಂಬಾ ಟೆಂಪಲ್. ಇಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಬೃಹತ್ ದೇವಾಲಯವನ್ನು ನೀವು ನೋಡ್ಬೋದು. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಹಾಗೆ ಪಕ್ಕದಲ್ಲಿಯೇ ಶಾರದಾಂಬೆ ಸಹ ನೆಲೆಸಿದ್ದಾಳೆ. ಶೃಂಗೇರಿಯು ತೀರ್ಥಹಳ್ಳಿಯಿಂದ ಸುಮಾರು 48 ಕಿಲೋಮೀಟರ್ ದೂರದಲ್ಲಿದೆ. ನೀವು ಹರಿಹರಪುರಕ್ಕೆ ಭೇಟಿ ನೀಡಿ ಹಾಗೆ ಅಲ್ಲಿಂದ ಒಂದು 25 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಶೃಂಗೇರಿಗೆ ಭೇಟಿ ನೀಡ್ಬೋದು. ನೀವು ಇದೆಲ್ಲ ಪ್ಲೇಸ್ಗಳಿಗೆ ಭೇಟಿ ನೀಡಲು ತೀರ್ಥಹಳ್ಳಿಯಲ್ಲಿ ಸ್ಟೇ ಮಾಡಲಿಕ್ಕೆ ಉತ್ತಮ ವ್ಯವಸ್ಥೆಗಳಿದೆ. ನಿಮಗೆ ತೀರ್ಥಹಳ್ಳಿಯಲ್ಲಿ ಸ್ಟೇ ಮಾಡಲಿಕ್ಕೆ ಎಲ್ಲ ರೀತಿ ರೂಮಿನ ವ್ಯವಸ್ಥೆಗಳು ಸಹ ಇದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಉತ್ತಮ ಉಪಹಾರ ನೀಡುವ ಉತ್ತಮ ಹೋಟೆಲ್ಗಳು ಸಹ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ.